ಮುಂದಿನ ವಿಡಿಯೋದಲ್ಲಿ ನಾವು ದೈನಂದಿನ ಟ್ರ್ಯಾಕಿಂಗ್ನಲ್ಲಿ ಕೇಂದ್ರ ಓಪನ್ ಮಾಡೋದು, ನೆಕ್ಸ್ಟ್ ಮಕ್ಕಳ ಅಟೆಂಡೆನ್ಸ್ ಆಗುವುದು ಮತ್ತು ಬೆಳಗಿನ ಉಪಹಾರ ಮತ್ತು HM ಅಂದರೆ ಹಾಟ್ ಕುಕ್ ಮೀಲ್ಸ್ ಬಿಸಿ ಊಟ ದಾಖಲು ಮಾಡುವುದು ಯಾವ ರೀತಿ ಎಂಬುದನ್ನು ಈ ವಿಡಿಯೋದಲ್ಲಿ ಇವತ್ತು ತಿಳಿಸಲಾಗುವುದು. ಮೊದಲಿಗೆ ನಾವು ದೈನಂದಿನ ಟ್ರ್ಯಾಕಿಂಗ್ ಅಂತಿದೆ ನೋಡಿ, ದೈನಂದಿನ ಟ್ರ್ಯಾಕಿಂಗ್ ಇದ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು. ಪ್ರೆಸ್ ಮಾಡಿದಾಗ ಕೇಂದ್ರ ಓಪನ್ ಅಂತೇಳಿ ಬರುತ್ತೆ, ಅದು ಓಪನ್ ಮಾಡಿದ್ದೇನೆ. ಇವಾಗ ಫೋಟೋ ಸೆರೆ ಹಿಡಿಯಲಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರೆಸ್ ಮಾಡಿ ಫೋಟೋ ಸೆರೆ ಹಿಡಿಬೇಕು ಕೇಂದ್ರದಲ್ಲಿ ಇರ್ತಕ್ಕಂಥ ಮಕ್ಕಳದು. ನಂತರ ಹಾಜರಾತಿ ಬೆಳಗಿನ ತಿಂಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಹಾಜರಾತಿ ಬೆಳಗಿನ ತಿಂಡಿ ಅಂತೇಳಿ ಬರುತ್ತೆ. ಇಲ್ಲಿ ಮಕ್ಕಳ ಹಾಜರಾತಿ ಎಷ್ಟಿವೆ ಅಂತೇಳಿ ದಾಖಲು ಮಾಡಬೇಕು. ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಹಾಜರಾತಿ ಆಗಬೇಕು. ಈ ರೀತಿ ಇವಾಗ ನಾವು ಹಾಜರಾತಿ ಬೆಳಗಿನ ತಿಂಡಿ ಎಷ್ಟು ಮಕ್ಕಳು ಅಂತೇಳಿ ಕೆಳಗಡೆ ಬರ್ತದೆ ನೋಡಿ, 29 ಅಂದರೆ ಹಾಜರಾತಿ ಮಕ್ಕಳು 29, ಬೆಳಗಿನ ತಿಂಡಿಗೆ 21 ಮಕ್ಕಳು ಅಂತೇಳಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿವಿ, ಎಲ್ಲ ಟಿಕ್ ಮಾಡಿಕೊಂಡು. ನಂತರ ನಾವು ಏನು ಮಾಡ್ತೀವಿ, ಇದನ್ನು ಸಲ್ಲಿಸಬೇಕು. ಎಲ್ಲಿ ಸಲ್ಲಿಸಬೇಕಂದ್ರೆ ಇಲ್ಲಿದೆ ನೋಡಿ ಸಲ್ಲಿಸ ಅಂತ, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಈ ಜಾಗದಲ್ಲಿ ಈಗ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಈ ರೀತಿ ವಿವರವನ್ನು ಯಶಸ್ವಿಯಾಗಿ ನವೀಕರಿಸಲಾಗಿದೆ ಅಂತೇಳಿ ಬರುತ್ತೆ ನೋಡಿ ಈ ರೀತಿಯಾಗಿ. ಈಗ ಸಲ್ಲಿಸುವಲ್ಲ ಬೆಳಗಿನ ಹಾಜರಾತಿ ದಾಖಲಾಗೈತೆ ಅಂತೇಳಿ ನೋಡ್ಲಾಕ ಏನು ಮಾಡಬೇಕು, ಇದ್ರ ಮೇಲೆ ಪ್ರೆಸ್ ಮಾಡಿ ಈ ರೀತಿ ಹಸಿರು ಕಲರ್ ಆಗಿರಬೇಕು, ಎಲ್ಲ ಮಕ್ಕಳಿಗೆ ಹಾಕಿವಿ ಅಂತೇಳಿ. ನಂತರ ಕೆಳಗಡೆ THR HM ಅಂತಿದೆ ನೋಡಿ, ಇವತ್ತು ಏನು ಮಾಡಬೇಕು ನಾವು HM ಆಗಬೇಕು ಮಕ್ಕಳಿಗೆ. ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ HM ಮಕ್ಕಳಿಗೆ ಯಾರಿಗಂತಂದರೆ 3 ರಿಂದ 6 ವರ್ಷದ ಮಕ್ಕಳಿಗೆ HM ನೀಡುತ್ತಾರೆ. ಇಲ್ಲಿ 29 ಮಕ್ಕಳಿಗೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ನೋಡಿ ಇಲ್ಲಿ HM 0 ಅಂತಿದೆ ನೋಡಿ, ಇನ್ನು ನಾವು HM ಹಾಕಿಲ್ಲ. ಇಲ್ಲಿ ಹಾಕಿದಾಗ ಏನು ಬರುತ್ತೆ ನೋಡೋಣ. ಈಗೆಲ್ಲ HM ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಈ ಜಾಗದಲ್ಲಿ. ಯಾವ ರೀತಿ ಅಂದರೆ ಈ ರೀತಿ ನಾನು ಎಲ್ಲ ಮಕ್ಕಳಿಗೆ ಹಾಕ್ತಾ ಇದ್ದೀನಿ. ಇವಾಗ ನಾವು ಎಲ್ಲ ಮಕ್ಕಳಿಗೆ HM ಈ ರೀತಿ ಟಿಕ್ ಮಾಡಿಕೊಂಡಿವಿ. ನಂತರ ಇಲ್ಲಿ ಏನು ಆಯ್ಕೆ ಇದೆ HM ಟೈಪ್ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಮಕ್ಕಳಿಗೆ ನಾವು ಬಿಸಿ ಊಟ ಕೊಡ್ತಾ ಇದ್ದೀವಿ, ಆದ್ದರಿಂದ ಇಲ್ಲಿ ಬಿಸಿ ಊಟ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಬೇಕು. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡಾಗ ಸಲ್ಲಿಸು ಅಂತೇಳಿ ಬರುತ್ತೆ, ಸಲ್ಲಿಸ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು. ಇಲ್ಲಿ HM 0 ಅಂತಿದೆ ನೋಡಿ, ಈಗ ಸಲ್ಲಿಸು ಅಂದರೆ ಇಲ್ಲಿ ಏನು ಮಾಡೋದು 1 ದಿನಗಳು ಅಂತೇಳಿ ಬರುತ್ತೆ. ಆ 1 ದಿನಗಳು ಅಂತೇಳಿ ಬಂದಾಗ ಮಾತ್ರ ನಮ್ಮದು HM ಅಪ್ಡೇಟ್ ಆಗಿದೆ ಅಂತೇಳಿ ತಿಳಿದುಕೊಳ್ಬೇಕು. ಈ ಜಾಗದಲ್ಲಿ ಸಲ್ಲಿಸು ಅಂತೇಳಿ ಪ್ರೆಸ್ ಮಾಡುತ್ತೇನೆ ನೋಡಿ. HM ಅನ್ನು ಯಶಸ್ವಿಯಾಗಿ ನೀಡಲಾಗಿದೆ ಅಂತೇಳಿ ಬಂತು. ಈ ರೀತಿಯಾಗಿ ಬರಬೇಕದು. ಬಂದಾಗ ನಾವು HM ಹಾಕಿವಿಲ್ಲ ಅಂತೇಳಿ ನೋಡ್ಲಿಕ್ಕೆ ಏನು ಮಾಡಬೇಕು, ಈ ಜಾಗದಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು HM ಬಂದಿದೆಯಲ್ಲ ಅಂತ. ಇವಾಗ ನಾವೇನು ಮಾಡಬೇಕು, 3 ರಿಂದ 6 ವರ್ಷದ ಮಕ್ಕಳು ಇಲ್ಲಿ ಹಸಿರು ಕಲರ್ ಆಗಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿದಾಗ ನೋಡಿ HM ಇದು ಈ ರೀತಿ ಆಗಿತ್ತು. HM ದಾಖಲು ಮಾಡಿದ್ವಿ. ಇಲ್ಲಿ HM ಹಾಕಿದ್ದು ಕನ್ಫರ್ಮ್ ಆಗಲಿಕ್ಕೆ HM ಹಾಕಿದ್ದು ಕನ್ಫರ್ಮ್ ಮಾಡಿಕೊಳ್ಳಕ್ಕೆ ಇಲ್ಲಿ ಏನು ಮಾಡಿದೆ ನೋಡಿ, HM ನೀಡಲಾಗಿದೆ 1 ದಿನಗಳು, HM ನೀಡಲಾಗಿದೆ 1 ದಿನಗಳು. ಅಂದರೆ ಪ್ರತಿದಿನ HM ದಾಖಲು ಮಾಡಿಕೊಂತ ಹೋದಾಗ 2 ದಿನ 3 ದಿನ 4 ದಿನ 5 ದಿನ ಟೋಟಲ್ ಈ ತಿಂಗಳು ಎಷ್ಟಿರುತ್ತೆ, ಕನಿಷ್ಠ 25 ದಿನಗಳ ಒಂದೊಂದು ತಿಂಗಳಲ್ಲಿ HM ದಾಖಲು ಕಡ್ಡಾಯವಾಗಿ ಮಾಡಬೇಕಾಗಿರುತ್ತದೆ. ಇದು HM ದಾಖಲಾಗ್ತಾ ಇತ್ತು. ನಂತರ ಈಗ ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋಗಿ ಇಲ್ಲಿ ಚಟುವಟಿಕೆ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು. ಪ್ರೆಸ್ ಮಾಡಿ ಮಕ್ಕಳಿಗೆ ವೈಯಕ್ತಿಕ ನೈರ್ಮಲ್ಯ ಬಗ್ಗೆ ಮತ್ತು ಶಾಲಾ ಪೂರ್ವ ಶಿಕ್ಷಣ ಬಗ್ಗೆ ನೀಡಿರೋ ಬಗ್ಗೆ ಇದ್ರ ಮೇಲೆ ಟಿಕ್ ಮಾಡಿಕೊಳ್ಬೇಕು. ನಾನಿಲ್ಲಿ ಟಿಕ್ ಮಾಡಿಕೊಳ್ಳುತ್ತೇನೆ. ಈ ರೀತಿ ಮಾಡಿ ಕೆಳಗಡೆ ಸಲ್ಲಿಸು ಅಂತ ಬರ್ತದೆ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಅಂಗನವಾಡಿ ದೈನಂದಿನ ಟ್ರ್ಯಾಕಿಂಗ್ ನವೀಕರಣ ಪ್ರಗತಿಯಲ್ಲಿದೆ ಅಂತೇಳಿ ಬರುತ್ತೆ ನೋಡಿ. ಚಟುವಟಿಕೆ ದಾಖಲು ಮಾಡಿದ್ವಿ. ನಂತರ ECC ಕಲಿಕೆ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರಾರಂಭಿಸಿ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ದಿನದ ವಾಯ್ಸ್ ಅಂತೇಳಿ ಬರುತ್ತೆ. ಇಲ್ಲಿ ಏನು ಹೇಳಿರ್ತಾರೆ ಅದನ್ನು ನಾವು ಕೇಳಿಸ್ಕೊಳ್ಬೇಕು. ಇದು ವಾಯ್ಸ್ ಹೋಗಿದೆ ನಂತರ ಇಲ್ಲಿ ಮುಂದೆ ಅಂತಿದ್ರೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇಲ್ಲಿ ಬರುತ್ತೆ ನೋಡಿ, ಕನಿಷ್ಠ 2 ಚಟುವಟಿಕೆಗಳನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾರಂಭಿಸಿ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು.
ಇಲ್ಲಿ ಇದರ ಮೇಲೆ ಪ್ರೆಸ್ ಮಾಡಬೇಕು. ಮುಂದೆ ಅಂತಿದೆ ಇದರ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿಯಾಗಿ ಅಂದರೆ ಆವತ್ತಿನ ಮಕ್ಕಳಲ್ಲಿ ಚಟುವಟಿಕೆ ಏನು ಮಾಡಿಸಿವಿ ಅಂತೇಳಿ ಈ ರೀತಿ ಒಂದು ವಿಡಿಯೋಗಳು ಬರುತ್ತೆ. ಅದು ಮುಂದೆ ಅಪ್ಡೇಟ್ ಆಗುತ್ತೆ. ಕನಿಷ್ಠ 2 ಆದಮೇಲೆ ಇದ್ರ ಮೇಲೆ ಒಂದು ಪ್ರೆಸ್ ಮಾಡಿಕೊಳ್ಬೇಕು. ಚಟುವಟಿಕೆ ಪೂರ್ಣಗೊಂಡಿದೆ ಮುಂದೆ ಅಂತೇಳಿ ಪ್ರೆಸ್ ಮಾಡಬೇಕು. ಇದಿನ್ನೂ ಅಪ್ಡೇಟ್ ಆಗಿಲ್ಲ. ನೆಕ್ಸ್ಟ್ ಇದು ECC ಡೇದಲ್ಲಿ ಏನು ಬರುತ್ತೆ ಅಂತಂದರೆ ನೆಕ್ಸ್ಟ್ ವೀಡಿಯೋಗಳು ಬರುತ್ತೆ. ನೆಕ್ಸ್ಟ್ ವೆರಿಷನ್ ಅಪ್ಡೇಟ್ನಲ್ಲಿ ವೀಡಿಯೋಗಳಂದರೆ ಪ್ರತಿನಿತ್ಯ ಚಟುವಟಿಕೆ ಮಕ್ಕಳಿಗೆ ಏನೇನು ಮಾಡಿಸ್ಬೇಕು ಅಂತೇಳಿ ವೀಡಿಯೋಗಳು ಬರುತ್ತೆ. ಆ ವೀಡಿಯೋಗಳನ್ನ ನೋಡಿ ದಾಖಲೆ ಮಾಡೋದಿರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿಯಾಗಿದೆ. ಅಂದರೆ ಪ್ರತಿನಿತ್ಯ ಮಾಡೋಕ್ಕಂಥದ್ದು ಏನಂದರೆ ಅಂಗನವಾಡಿ ಕೇಂದ್ರ ಓಪನ್ ಮಾಡುವುದು, ಬೆಳಗಿನ ಹಾಜರಾತಿ, ಬೆಳಗಿನ ತಿಂಡಿ ಹಾಕಬೇಕು. ನಂತರ HCM ದಾಖಲೆ ಮಾಡಬೇಕು. ಇಲ್ಲಿದೆ ನೋಡಿ 3 ರಿಂದ 6 ವರ್ಷದ ಮಕ್ಕಳಿಗೆ HCM ದಾಖಲೆ ಮಾಡಬೇಕು. ನಂತರ ಚಟುವಟಿಕೆ ದಾಖಲೆ ಮಾಡಬೇಕು. ನಂತರ ECC ಕಲಿಕೆ ಕನಿಷ್ಠ 2 ಪೂರ್ಣಗೊಳಿಸಬೇಕು. ಇದು ಡೈಲಿ ಮಾಡ್ತಕ್ಕಂಥದ್ದು, ದೈನಿಕ ಟ್ರ್ಯಾಕಿಂಗ್ನಲ್ಲಿ ಡೈಲಿ ಮಾಡ್ತಕ್ಕಂಥ ಮಾಹಿತಿಯಾಗಿದೆ. ಈ ಮಾಹಿತಿ ಕಡ್ಡಾಯವಾಗಿ ಅಂಗನವಾಡಿ ಕಾರ್ಯಕರ್ತರು ಪೂರ್ಣಗೊಳಿಸಬೇಕು. ಈ ಮಾಹಿತಿ ನಿಮಗೆ ತಿಳಿದು ಎಂದು ಹೇಳುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸುತ್ತೇನೆ. ನಮಸ್ತೆ.